ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಇಂದ್ರಾಣಿ ಅಂಟಿ ಅಂತ ಹೇಳಿಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 41 ವರ್ಷ ಪೂರ್ಣವಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಊರು ನೋಡೋದಾದರೆ ವಿರಾಜಪೇಟೆ, ಕೊಡಗು ಜಿಲ್ಲೆಯವರು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಸ್ವಂತ ಉದ್ಯಮವಿದೆ, ನೋಡ್ತೀರಾ ಬಂದು ನನ್ನ ಬಳಿಗೆ ನೀವು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆದಾಯ ನೋಡೋದಾದರೆ ವರ್ಷಕ್ಕೆ 1 ಕೋಟಿ ಬರುತ್ತದೆ ನೋಡಿ, ನನ್ನ ಸ್ವಂತ ಉದ್ಯಮದಿಂದ ಆದಾಯ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಗಂಡನ ವಿಚಾರಕ್ಕೆ ಬಂದರೆ ಸ್ವಲ್ಪ ಮುಂಚೆಯೇ ವಿಧಿವಶರಾಗಿದ್ದಾರೆ, ಅಂದರೆ ತೀರಿಕೊಂಡಿದ್ದಾರೆ ವಯಸ್ಸಿನ ಮುಂಚೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಸ್ವಂತ ಉದ್ಯಮ ಮಾಡಲು ಕಾರಣಗಳು ಇವು ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಸ್ವಂತ ಉದ್ಯಮ ಪ್ರಾರಂಭ ಮಾಡುವುದಕ್ಕೆ ಗಂಡ ತುಂಬ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡರು ಅಂತ ಬೇಸರದಿಂದ ನಿಮ್ಮೊಂದಿಗೆ ಹೇಳಿಕೊಂಡಿರೋದು. ಅವರ ಕೊನೆಯ ದಿನಗಳಲ್ಲಿ ಮಾಡಿದ ಸಾಲ ಮತ್ತು ಮನೆಯನ್ನು ನಡೆಸುವುದಕ್ಕೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅವತ್ತಿನ ದಿನಗಳಲ್ಲಿ ಅಂತ ಹೇಳಿಕೊಂಡಿರೋದು. ಈಗ ನಾನು ಒಬ್ಬಳೇ ಸಾಲವನ್ನು ತೀರಿಸಬೇಕು, ಇಲ್ಲ ಅವರು ಆಡುವ ಮಾತುಗಳು ತುಂಬ ಕೆಟ್ಟದಾಗಿರುತ್ತದೆ, ಅದನ್ನು ಕೇಳೋಕೆ ನನ್ನ 2 ಕಿವಿಗಳು ಸಾಲದು, ಆ ಥರ ಕೆಟ್ಟ ಮಾತುಗಳನ್ನು ಬೈಯುತ್ತಾರೆ ಸಾಲ ಕೊಟ್ಟವರು. ಆ ಭಯದಿಂದ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿಕೊಂಡಿರೋದು. ಎಲ್ಲ ಕಷ್ಟ ಪಕ್ಕಕ್ಕೆ ಇಟ್ಟು ಈ ಉದ್ಯಮ ಮಾಡಿದ್ದೇನೆ, ಅದರಿಂದ ಕೂಡ ಚೆನ್ನಾಗಿ ಲಾಭ ಬರುತ್ತಿದೆ ನನಗೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನಾನು ಸ್ವಂತ ಉದ್ಯಮ ಮಾಡಲು ಕಾರಣ ಇವು ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಒಬ್ಬವರ ಬೇಕಾಗಿದ್ದಾನೆ, ಇಲ್ಲಿಗೆ ಬನ್ನಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಉದ್ಯಮ ಪ್ರಾರಂಭ ಮಾಡಿದ್ದ ದಿನದಿಂದ ಸ್ವಲ್ಪ ಗಂಡಸರ ಜೊತೆಗೆ ಸಂಬಂಧ ಬೆಳೆಸಿಕೊಂಡಿದ್ದೆ ನೋಡಿ. ಅವರಿಗೆ ಮೂಡು ಬಂದಾಗ ನನ್ನನ್ನು ಕರೆಯುತ್ತಿದ್ದರು, ನಾನು ಹೋಗಿ ಅವರ ಊಟದ ಸೇವೆಯನ್ನು ಮಾಡುತ್ತಿದ್ದೆ, ತಪ್ಪಿದ್ದಲ್ಲ ಅಂತ ಹೇಳಿಬಿಟ್ಟು. ಈಗ ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದೇನೆ, ಸುಖದ ಸಲುವಾಗಿ ಅಲೆದಾಡುವ ಪರಿಸ್ಥಿತಿ ಇಲ್ಲ, ಒಬ್ಬ ವರನ ಇಟ್ಟುಕೊಳ್ಳುವ ಮಟ್ಟಕ್ಕೆ ಬೆಳೆದಿದ್ದೇನೆ. ನೀವು ಬಂದ್ರೇ ನಿಮ್ಮನ್ನು ಕೂಡ ಇಟ್ಟುಕೊಳ್ಳುತ್ತೇನೆ. ನೀವು ಎಷ್ಟು ವರ್ಷ ನನ್ನ ಮನೆಯಲ್ಲಿ ಇರುವುದಕ್ಕೆ ಬಯಸುತ್ತೀರೋ ಅಷ್ಟು ವರ್ಷನೂ ನಿಮಗೆ ಇಟ್ಟುಕೊಂಡು ನಿಮಗೆ ಏನೆಲ್ಲ ಖರ್ಚು ಆಗುತ್ತದೆ ಅದನ್ನೆಲ್ಲ ನಾನು ನೋಡಿಕೊಂಡು ಹೋಗುತ್ತೇನೆ. ಒಟ್ಟಿನಲ್ಲಿ ನೀವು ನನ್ನ ಜೊತೆಗೆ ಇದ್ದರೆ ಸಾಕು, ನನಗೆ ಧೈರ್ಯ ಮತ್ತು ಸುಖವು ಸಿಕ್ಕಾಗಿ ಆಗುತ್ತದೆ ನೋಡಿ ಅನ್ನೋದನ್ನು ಹೇಳಿಕೊಂಡಿರೋದು. ಇದಿಷ್ಟು ಒಬ್ಬ ವರ ಬೇಕಾಗಿದ್ದಾನೆ, ಇಲ್ಲಿಗೆ ಬನ್ನಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಅದರ ಜೊತೆಗೆ ನೀವು ಇವರ ಸಂಬಂಧ ಬೆಳೆಸಿದರೆ ನಿಮಗೆ ಓಡಾಡೋದಕ್ಕೆ ಹೊಂಡಾ SP 160 ಸ್ಪೋರ್ಟ್ಸ್ ಬೈಕ್ ಕೊಡಿಸ್ತಾರಂತೆ. ಇದರ ಒಂದು ರಿವ್ಯೂ ಕೂಡ ಹೇಳಿಕೊಂಡಿದ್ದಾರೆ, ಅದನ್ನು ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 162.71 cc ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 13.46 PS ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಟಾರ್ಕ್ ನೋಡೋದಾದರೆ 14.58 Nm ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಮೈಲೇಜ್ ನೋಡೋದಾದರೆ 65 km/L ಕೊಡುತ್ತದೆ ನೋಡಿ ಅಂತ ಹೇಳಿದ್ದಾರೆ. ಹಾಗೆ ಖರಾಬ್ ವೇಟ್ ನೋಡೋದಾದರೆ 141 kg ಇದೆ ಅಂತ ಹೇಳಿಕೊಂಡಿರೋದು. ಇನ್ನು ಬ್ರೇಕ್ಸ್ ನೋಡೋದಾದರೆ ಡಬಲ್ ಡಿಸ್ಕ್ ಬ್ರೇಕ್ಸ್ ಇದ್ದಾವೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 1.18 to 1.22 lakh ಗೆಟ್ ಆನ್ ರೋಡ್ ಸಿಗುತ್ತದೆ ನೋಡಿ ಈ ಒಂದು ಗಾಡಿ ಅಂತ ಹೇಳಿಕೊಂಡಿರೋದು. ಫ್ರಂಟ್ ಲುಕ್ ಮಾತ್ರ ಅದ್ಭುತವಾಗಿದೆ, ಗಾಡಿ ಇಂಜನು ಕೂಡ ಅದ್ಭುತವಾಗಿದೆ. ಗಾಡಿನ ಒಮ್ಮೆ ನೀವು ರೈಡ್ ಮಾಡಿದರೆ ಜೀವನದಲ್ಲಿ ದಿಗುಮರೆಯದ ಒಂದು ಅನುಭವ ನಿಮಗೆ ಸಿಗುತ್ತದೆ. ಇವರ ಓನರ್ ಕೂಡ ಜೊತೆಗೆ ಕೂಡ ಇದೇ ಥರದ ಒಂದು ಅನುಭವ ಸಿಗುತ್ತದೆ, ಯಾಕಂದರೆ ಅವ್ರದ್ದು ಕೂಡ ತೂತ ಟೈಟ್ ಆಗಿರೋದ್ರಿಂದ ನಿಮಗೆ ಹೀಗೆ ಬೇಕು ಹಾಗೆ ಸುಖವನ್ನು ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕೆಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಹೇಳಿಕೊಂಡು ಅಲ್ಲೇ ಸೆಟ್ ಮಾಡಿಕೊಳ್ಳಿ ಇವರನ್ನು ಜೀವನ ಪೂರ್ತಿ.